ಇದು ನೋಡಿ ಶ್ರೀ ಗೂಬೆಕಲ್ಲಮ್ಮ ದೇವಿ ಸನ್ನಿಧಿ ಅಂತೇಳಿ ನಾವು ಮಂಗಳೂರು ಹೋಗೋ ದಾರಿಯಲ್ಲಿ ಐತೆ. ಇವತ್ತು ಅಮಾವಾಸ್ಯೆ ಮತ್ತು ಟೈರ್ ಬಗ್ಗೆ ಹೇಳಿ ಅಂತ. ಟೈರ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಇಷ್ಟ ಟೈರ್ ಅಂದರೆ ಆಲೂಗಡ್ಡೆ ನುಗ್ಗೆಕಾಯಿ ಇಲ್ಲಿ ಸಿಕ್ಕಿದ್ದು ಅದೇ ಆಲೂಗಡ್ಡೆ. ನಾನು ಭಾಳ ಇಷ್ಟಪಟ್ಟು ತಿಂತೀನಿ ಜಾಸ್ತಿ. ನೋಡಿ, ಹೊಟ್ಟೆ ಕಿಚ್ಚು ಬಿಡು, ಕಷ್ಟಪಟ್ಟು ದುಡಿ. KA 53 ಪಾಸಿಂಗ್ ಗಾಡಿ ಇಕಮಟು. ಹಾಯ್ ಸ್ನೇಹಿತರೆ, ಎಲ್ಲಿದ್ದೀನಪ್ಪ ಅಂದರೆ ಮಾಲೂರಲ್ಲಿದ್ದೀನಿ. ಗಾಡಿ ಖಾಲಿ ಆಗಿಲ್ಲ, ಮೆಟೀರಿಯಲ್ಲು ರಿಜೆಕ್ಟ್ ಆಗಿಬಿಡೈತೆ. ಅದೇನೋ ಗ್ರೇಡ್ ಬಂದಿಲ್ಲ ಅಂತ ಮೊನ್ನೆ ಒಂದಿನ ಲಾಲ್ಟ್ ಮಾಡಿದ್ರು, ಅದ್ರ ಮಾರನೇ ದಿವಸ ಲೋಡ್ ಮಾಡಿದ್ರು. ಮೆಟೀರಿಯಲ್ ಏನೋ ರಿಜೆಕ್ಟ್ ಆಗ್ಬಿಡೈತೆ. ಅದೇನೋ ಗ್ರೇಡ್ ಕ್ವಾಲಿಟಿ ಬಂದಿಲ್ಲ ಅಂತೇಳಿ ರಿಜೆಕ್ಟ್ ಆಗ್ಬಿಡೈತೆ. ಅರ್ಧ ಖಾಲಿ ಆಗೈತೆ, ಅರ್ಧ ರಿಜೆಕ್ಟ್ ಆಗ್ಬಿಡೈತೆ. ಫಸ್ಟ್ನೇ ಶಾಂಪಲ್ ಓಕೆ ಆಗಿದ್ದು, ಎರಡನೇ ಶಾಂಪಲ್ ಓಕೆ ಆಗಿಲ್ಲ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಈಗ ಅಲ್ಲಿಂದ ಫ್ಯಾಕ್ಟ್ರಿ ಅವ್ರು ಬರೋವರೆಗೂ ಗಾಡಿ ಇಲ್ಲೇ ಆಲ್ಟು. ಅವ್ರು ಅಲ್ಲಿಂದ ಇಲ್ಲಿ ಬಂದು ಎಲ್ಲ ಚೆಕ್ ಮಾಡೋವರೆಗೂ ಗಾಡಿ ಇಲ್ಲೇ ಆಲ್ಟು. ಅದು ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಗಳು ಅಣ್ಣ ಅಡುಗೆ ಮಾಡೋದು ಒಂದ್ಸಲ ಆದರೂ ತೋರಿಸು ಅಂತಾರೆ. ಎಷ್ಟು ಇದು ಮಾಡಿದ್ರು ಆಗ್ತಿಲ್ಲ. ನೋಡಿ, ನೀವು ನುಗ್ಗೆಕಾಯಿ, ಆಲೂಗಡ್ಡೆ, ಇದು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಸಿಗಲಿಲ್ಲ, ಟೊಮೊಟೊ ಎಲ್ಲ ತಗೊಬಂದು ಪಾತ್ರೆ ಇಕ್ಕಿದ್ದೀನಿ ಬಿಸಿಗೆ. ಪಾತ್ರೆ ಬಿಸಿ ಆಗ್ತಾ ಐತೆ. ಇಕ್ಕಕ್ಕೆ ಜಾಗ ಸಿಗ್ತಾಯಿಲ್ಲ, ಅದೇ ದೊಡ್ಡ ಸಮಸ್ಯೆ ಆಗ್ತೈತೆ. ಮೊಬೈಲು ಈ ಥರ ಸ್ಟ್ಯಾಂಡಲ್ಲಿ ಇಟ್ಬಿಟ್ರೆ ಇಲ್ಲಿ ಅಡುಗೆ ಮಾಡೋದು ತೋರ್ಸೋಕ್ಕಾಗಲ್ಲ, ಅದೇ ಸಮಸ್ಯೆ. ನೋಡಿದ್ರೆ ಎಲ್ಲರೂ ತೋರಿಸಿ ಅಂತೀರ. ಏನು ಮಾಡೋಕ್ಕಾಗಲ್ಲ, ಇರೋದು ಒಬ್ಬನೇ ನಾನು. ಹಂಗಾಗಿ ಅಡುಗೆ ಮಾಡೋದು ಜಾಸ್ತಿ ತೋರ್ಸೋಕ್ಕಾಗಲ್ಲ. ತಲೆ ಕೆಡ್ಸ್ಕೊಬೇಡ್ರಿ, ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಸದ್ಯಕ್ಕೆ ಅಡುಗೆ ಮಾಡ್ಕೊಂಡು ತಿನ್ಕೊಳ್ಳೋಣ. ನಮ್ಮದು ಮೆಟೀರಿಯಲ್ಲು ರಿಜೆಕ್ಟ್ ಆಗಿರೋದು ದೊಡ್ಡ ಸಮಸ್ಯೆ ಆಗ್ಬಿಡೈತೆ ನಮಗೆ. ಕಳೆ ಟ್ರಿಪ್ಪು ರಿಜೆಕ್ಟ್ ಕರೆಕ್ಟಾಗಿ ಓಕೆ ಆಗಿತ್ತು, ಈ ಟ್ರಿಪ್ಪು ರಿಜೆಕ್ಟ್ ಆಗ್ಬಿಡೈತೆ. ಬರ್ತಾರೆ, ಅದು ರಿಜೆಕ್ಟ್ ಆಗೋದು ಏನಾಗುತ್ತೆ, ರೇಟು ಒಂದೇ ಸಲ ಕಡಿಮೆ ಮಾಡಿಬಿಡ್ತಾರೆ ಪಾರ್ಟಿಗಳು. ಅದನ್ನೇ ಹಾಕ್ತಾರೆ, ಹಾಕಲ್ಲ ಅಂತಲ್ಲ, ರೇಟು ಕಡಿಮೆ ಮಾಡಿಬಿಡ್ತಾರೆ. ರೇಟ್ ಕಡಿಮೆ ಆದರೆ ಸಮಸ್ಯೆ ಆಗ್ಬಿಡ್ತವೆ. ಹಂಗಾಗಿ ಅವ್ರೇನು ಮಾಡ್ತಾರೆ, 1 kg 5 ರೂಪಾಯಿನ ಕಡಿಮೆ ಮಾಡಿಬಿಡ್ತಾರೆ ಅವರು. ಅವ್ರ ಕಡೆಯಿಂದ ಒಂದ್ಸಲಿ ಬಂದು ಅವರೆಲ್ಲ ಮತ್ತೆ ಶಾಂಪಲ್ ತೆಗೆದು ಎಲ್ಲ ಚೆಕ್ ಮಾಡಿ, ಮತ್ತೆ ಎಷ್ಟು ಗ್ರೇಡ್ ಬಂತು ಏನು ಎತ್ತಂತೆಲ್ಲ ಚೆಕ್ ಮಾಡಿ ಮತ್ತೆ ಡಿಸೈಡ್ ಮಾಡ್ತಾರೆ ಅವರು. ಅವ್ರು ಬಂದು ರೇಟ್ ಎಲ್ಲ ಡಿಸೈಡ್ ಮಾಡಿ, ಶಾಂಪಲ್ಲ ಚೆಕ್ ಮಾಡಿ ರೇಟ್ ಡಿಸೈಡ್ ಆಗೋವರೆಗೂ ಗಾಡಿ ಖಾಲಿ ಆಗಲ್ಲ. ಒಟ್ಟಿನಲ್ಲಿ ನಾಳೆ ಸಂಜೆ ಖಾಲಿ ಆಗ್ಬೋದು. ಯಾಕಂದರೆ ನಾಳೆ ಇವತ್ತು ಹೊರಟಿದ್ದಾರೆ, ನಾಳೆ ಬೆಳಗ್ಗೆ ಬರ್ತಾರೆ ಅವರು. ಬಂದು ಖಾಲಿ ಆಗೋವರೆಗೂ ಇಲ್ಲೇ ನಮ್ಮ ಆಲ್ಟು. ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಅಡುಗೆ ಮಾಡೋಣ. ಅಡುಗೆ ಮಾಡ್ಕೊಂಡು ಊಟ ಮಾಡೋಣ. ನೋಡಿರಿ, ಅಡುಗೆ ಈರುಳ್ಳಿ ಪಾರುಳ್ಳಿ ಎಲ್ಲ ಹಾಕಿದ್ದಾಯಿತು. ನೆಕ್ಸ್ಟು ಟೊಮಾಟೊ ಹಾಕ್ಬಿಟ್ಟು ಸ್ವಲ್ಪ ಇದಾದಮೇಲೆ ತರಕಾರಿ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ರೆ ಮುಗಿದ ಕೆಲಸ ಅಷ್ಟೇ. ಏನೋ ತಕ್ಕ ಮಟ್ಟಿಗೆ ಮಾಡ್ಕೊಂಡು ತಿನ್ಕೊಂತೀವಿ ನಾವು ಅಡುಗೆನ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ತಿನ್ಕೊತೀವಪ್ಪ, ಹೋಟ್ಲಿಗಂತೂ ಹೋಗಲ್ಲ. ಈರುಳ್ಳಿ ಚೆನ್ನಾಗಿ ಇದಾಗಬೇಕು ನಮಗೆ. ನೋಡಿ, ಸುಮಾರು ಜನ ಮೆಸೇಜ್ ಪ್ರತಿ ವಿಡಿಯೋದಲ್ಲಿ 1-2 ಮೆಸೇಜ್ ಬಂದೇ ಬರುತ್ತೆ. ಒಂದು ಸಲ ಆದರೂ ಅಡುಗೆ ಮಾಡೋದು ತೋರಿಸಿ ಅಂತೇಳಿ. ಹಂಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಈರುಳ್ಳಿ ಎಲ್ಲ ಓಕೆ ಆಯಿತು. ಈಗ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ರೆ ಮ್ಯಾಟ್ರು ಮುಗೀತು. ನೋಡಿ, ಈಗ ಮೊಬೈಲ್ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಾ, ಇಲ್ಲಿ ಪಾತ್ರೆ ಸ್ವಲ್ಪ ಶೇಕ್ ಆಗುತ್ತೆ. ಪಾತ್ರೆ ಹಿಡ್ಕೋಬೇಕು, ಇಲ್ಲ ಸೌಟ್ ಇದು ಮಾಡಬೇಕಾ, ಇಲ್ಲ ಪಾತ್ರೆ ನೋಡಿ ಬಿದ್ದೋಗ್ರೆ ಕಷ್ಟ. ಇದೇ ಸಮಸ್ಯೆಗೆ ನಾನು ಅಡುಗೆ ಮಾಡೋದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಮತ್ತು ಬಿದ್ದರೆ ಎಲ್ಲ ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡ್ತವೆ. ಅಡುಗೆ ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡ್ತವೆ, ಹಂಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಬನ್ನಿ, ಅಡುಗೆ ಎಲ್ಲ ಮಾಡ್ಬಿಟ್ಟು ಸಿಗೋಣ. ಅಲ್ಲಿವರೆಗೂ ರೆಸ್ಟು. ನೋಡಿ, ಟೊಮೊಟೊ ಎಲ್ಲ ಫುಲ್ಲು ಫ್ರೈ ಆಯಿತು. ಟೊಮೊಟೊ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು, ಸಾಂಬಾರು ಮಸಾಲ ಎಲ್ಲ ಹಾಕಿದ್ದೀನಿ. ಎಲ್ಲ ಆಯಿತು. ಇವಾಗ ತರಕಾರಿ ಹಾಕ್ಬಿಟ್ರೆ, ತರಕಾರಿ ಹಾಕೋದಷ್ಟೇ ಕೆಲಸ.
ಆಲೂಗಡ್ಡೆ ನುಗ್ಗೆಕಾಯಿ ಇಲ್ಲಿ ಸಿಕ್ಕಿದ್ದು ಅದೇ. ಆಲೂಗಡ್ಡೆ ನಾನು ಭಾಳ ಇಷ್ಟಪಟ್ಟು ತಿಂತೀನಿ ಜಾಸ್ತಿ. ನೋಡಿ ಈಗ ನೋಡಿ ಮಿಕ್ಸ್ ಮಾಡೋಕ್ಕಾಗಲ್ಲ ಹಿಂಗೆ ಒಂದು ಕೈಯಲ್ಲಿ. ನೋಡಿ ಎಲ್ಲ ಮಿಕ್ಸ್ ಆಯ್ತು. ಇವಾಗ ಒಂದು ಸ್ವಲ್ಪ ಅದರಲ್ಲೇ ಬಿಸಿಯಲ್ಲಿ ಇದಾದ್ಮೇಲೆ ಆಮೇಲೆ ನೀರು ಹಾಕೋದು. ಸ್ಟಾರ್ಟಿಂಗೇ ನೀರು ಹಾಕಲ್ಲ, ಒಂದು 2 ನಿಮಿಷ ಅಷ್ಟು ಸ್ವಲ್ಪ ಕ್ಲೀನಾಗಿ ಫ್ರೈ ಆದಮೇಲೆ ಆಮೇಲೆ ನೀರು ಹಾಕಬೇಕು. ಬನ್ನಿ ಆಮೇಲೆ ನೀರಲ್ಲಿ ಹಾಕಿ ನೋಡೋಣ. ನೋಡಿ ಸ್ನೇಹಿತರೆ, ಸಾರು ಕುದೀತಾ ಐತೆ. ಅವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸಾಕು, ಆರಾಮಾಗಿ ಒಂದು 2 ಟೈಮ್ಗೆ ಆಗುತ್ತೆ. ಇವತ್ತು ನಾಳೆ ಬೆಳಗ್ಗೆಗೆ, ನಾಳೆ ಮಧ್ಯಾಹ್ನ 3 ಟೈಮ್ ಆದರೆ ಸಾಕು ನಮಗೆ. ಗಮ್ಮಂತೆ ಸಾರು ಚೆನ್ನಾಗಿ ಕುದೀಲಿ, ಕಾಯೆಲ್ಲ ಚೆನ್ನಾಗಿ ಬೇಯಬೇಕು. ಬೇಂದರೆ ತಿಂದುಬಿಟ್ಟು ಅನ್ನ ಅಂತೂ ರೆಡಿ ಮಾಡಿ ಇಕ್ಕಿದ್ದೀನಿ. ಎಲ್ಲ ಸ್ವಲ್ಪ ತಟ್ಟೆ ಎಲ್ಲ ತೊಳೆದ್ಬಿಟ್ಟು, ಮಳೆ ಅಂತೂ ಬಿಡುತ್ತಾ ಇಲ್ಲ, ಬಿಡದೆ ಹೋಗ್ತಾಯಿತ್ತು ನೋಡಿ ಮಳೆ. ಇದೇ ಫ್ಯಾಕ್ಟ್ರಿ, ಈ ಟ್ರೈನ್ ಕೆಲಸ ಮಾಡ್ತಾ ಇರ್ತದೆ ನೋಡಿ. ನೋಡಿದ್ರ ನೈಟೆಲ್ಲ ಕೆಲಸ ಮಾಡ್ತಿರ್ತಾರೆ. ಅಲ್ಲೆಲ್ಲ ಸ್ಟಾಕ್ ಎಲ್ಲ ಮೆಟ್ರಿಯಲ್ ಹಾಕಿಟ್ರು ನೋಡಿ. ಇದೇ ಪೈಪು ರೆಡಿ ಮಾಡೋದು, ಇಲ್ಲಿ ರೆಡಿ ಮಾಡೋದು. ನಾವು ತಗೊಂಡ್ರೆ ಗೋಲಿ ಸ್ಕ್ರಾಪ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಬ್ಬಣ ಕರಗಿಸಿ ಬುಲೆಟ್ ಥರ ಮಾಡಿ, ಬುಲೆಟಿಂದ ನೋಡಿ ಇಲ್ಲಿ ಹಾಕಿದ್ದಾರೆ ಗೊತ್ತಾ ನೋಡಿ ಶೀಟು. ಈ ಥರ ರೌಂಡ್ ಮಾಡಿ ಅದರಿಂದ ಮಿಷಿನ್ಗೆ ಹಾಕಿ ಪೈಪ್ ಮಾಡ್ತಾರೆ. ಇಲ್ಲಿ ಹಾಕಿದ್ದಾರೆ ನೋಡಿ ಪೈಪ್ಗಳು, ಆ್ಯಂಗಲ್ಗಳು. ಬರೀ ಪೈಪು, ರೌಂಡ್ ಪೈಪು, ಸ್ಕ್ವೇರ್ ಪೈಪು, ಆ ಥರ ಇಲ್ಲೆಲ್ಲ ಜಾಸ್ತಿ. ಇಷ್ಟು ಮಾಡ್ತಾರೆ. ನೈಟೆಲ್ಲ ಕೆಲಸ ಇರುತ್ತೆ. ಮಳೆ ಅಂತೂ ಬಿಟ್ಟಿಲ್ಲ. ತಾರ್ಪಲ್ ಕ್ಲೀನಾಗಿ ಹಾಕಿದ್ದೀನಿ. ನಮ್ಮ ಸಾರಂತೂ ಕುದೀತಾ ಐತೆ. ಚೆನ್ನಾಗಿ ಕುದೀಲಿ, ಸ್ವಲ್ಪ ಕಾಯೆಲ್ಲ ಬೆಂದರೆ ತಿಂದುಬಿಟ್ಟು ಆರಾಮಾಗಿ ಮಲಿಕೊಳ್ಳೋಣ. ಇವತ್ತಿನ ಮ್ಯಾಟ್ರ್ ಮುಗೀತು. ಏನಿದ್ರೆ ನಾಳೆ ಪಾರ್ಟಿ ಬರೋವರೆಗೂ ಆರಾಮಾಗಿರೋದಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಕೆಲವು ಟೈಮು ಅನಿವಾರ್ಯ ಈ ಥರ ಆಗ್ಬಿಡ್ತವೆ. ಸುಮಾರು ಸಲ ಆಗಿಲ್ಲ ಈ ಥರ, ಎಷ್ಟೋ ಒಂದು ಸಲ ಕೆಲವು ಟೈಮ್ ಆಗ್ಬಿಡ್ತಾವೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಬನ್ನಿ ಎಲ್ಲ ರೆಡಿ ಆಗಲಿ, ಆಮೇಲೆ ನೋಡೋಣ. ಸ್ನೇಹಿತರೆ, ಊಟ ಎಲ್ಲ ರೆಡಿ ಆಯಿತು. ಬನ್ನಿ ಊಟ ಮಾಡೋಣ. ತಟ್ಟೆಗೆ ಹಾಕ್ಕೊಂಡಿದ್ದು ಆಯಿತು, ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದು ಆಯಿತು. ಸದ್ಯಕ್ಕೆ ಮಳೆನೂ ಕಡಿಮೆ ಆಗಿದೆ. ಈಗ ನಾವು ಸದ್ಯಕ್ಕೆ ಊಟ ಮಾಡೋಣ. ಟೇಸ್ಟು ಹೆಂಗೈತೆ ಅಂತ ನಾವು ಮಾಡಿರೋ ಅಡುಗೆ ನಾವೇ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರ್ತೈತೆ. ತೀರಾ ಕಂಡಮಂತೂ ಮಾಡಲ್ಲ, ಚೆನ್ನಾಗೇ ಮಾಡ್ತೀವಿ. ಬನ್ನಿ ಊಟ ಗೀಟ ಮಾಡ್ಕೊಂಡು. ಟೈಮ್ ಇವತ್ತು ನೋಡಿ ಎಷ್ಟಾಗೈತೆ ಅಂತ ನೀವು ನೋಡ್ಕೊಂಡೇ ಇಲ್ಲ. 10:15 ಟೈಮ್. ಈಗ 10:15 ಆಗ್ಬಿಡೈತೆ ಟೈಮು. ಬನ್ನಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಮಲಿಕೊಳ್ಳೋಣ. ಸದ್ಯದ ಮಟ್ಟಿಗೆ ಎಲ್ಲರಿಗೂ ಊಟ ಮಾಡಿ ಮಲಿಕೊಳ್ಳಿ. ಗುಡ್ ನೈಟ್. ಮತ್ತೆ ನಾಳೆ ಸಿಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಪ್ಪ ಅಂದರೆ ಮಾಲೂರಾಗೆ. ನಿನ್ನೆ ಖಾಲಿಯಾಗಿಲ್ಲ, ಇವತ್ತು 2ನೇ ದಿನ. ಬನ್ನಿ, ನಮ್ಮ ಗಾಡಿಯಲ್ಲಿ ಕೆರೆಗಳು ನೋಡಿ ಎಷ್ಟು ದೊಡ್ಡ ಕೆರೆ ಆಗ್ಬಿಟ್ಟಿದೆ ಗಾಡಿ ಒಳಗೆ. ನೋಡಿ ಇಲ್ಲಿ ಎಷ್ಟು ನೀರಿದೆ. ಅಲ್ಲೊಂದು ಕೆರೆ, ಅಲ್ಲೊಂದು ಕೆರೆ, ಅಲ್ಲೆರಡು. ರಾತ್ರಿ ಮಳೆ ಇರೋದಕ್ಕೆ ಇವೆಲ್ಲ ನೆನೆಯಂಗಿಲ್ಲ. ಇವೆಲ್ಲ ಈಗ ನೋಡಿ ಬಕೆಟ್ ತಂದು ಹಾಕಿದ್ದೀನಿ. ನೀರುಗಳು ತೆಗಿಬೇಕು ಇವಾಗೆಲ್ಲ. ಎಲ್ಲ ನೀರೆಲ್ಲ ತೆಗೆದು ಹೆಂಗೆ ಇವತ್ತು ಬಿಸಿಲೈತೆ ಎಲ್ಲ ಒಣಗಾಗಿ ಮಾಡಬೇಕು. ಒಣಗಿದ ಮೇಲೆ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ನೋಡಿ. ಇಲ್ಲೆಲ್ಲ ಮೇಲೆಲ್ಲ ನೀರು ನಿಂತ್ಬಿಟ್ಟದೆ. ಬಾಲ್ಟಿಗಳು ಎಷ್ಟೊತ್ತಿಗೆ ಬರ್ತಾರೋ ಬಂದು ಶಾಂಪಲೆಲ್ಲ ತೆಗಿಬೇಕಾದ್ರೆ ಮತ್ತೆ ಎಲ್ಲ ತೆಗಿಬೇಕು, ಮತ್ತೆ ಹಾಕಬೇಕು. ಶಾಂಪಲ್ ತೆಗೆದಾದ್ಮೇಲೆ ಆಮೇಲೆ ಅವ್ರ ಮಾತುಕತೆ ಮುಗಿದ್ಮೇಲೆ ಮತ್ತೆ ತೆಗೆದು ಖಾಲಿ ಮಾಡಿಸ್ಬೇಕು. ಆಗ ಆ ಜಾಗದಲ್ಲಿ ಖಾಲಿ ಮಾಡಿಸ್ಬೇಕು. ಸದ್ಯಕ್ಕೆ ಇವಾಗ ನೀರೆಲ್ಲ ತೆಗೆದು ಡ್ರೈ ಮಾಡೋಣ. ಇದೆಲ್ಲ ಒಣಗಲಿ ಸ್ವಲ್ಪ ಹೊತ್ತು. ಎಷ್ಟು ನೀರು ನಿಂತೈತೆ ಗೊತ್ತಾ ಇದು ನೋಡಿ. ಆ ಬಕೆಟೇ ಒಳಗೆ ಹೋಗೈತೆ. ಇನ್ನೂ ಅಲ್ಲಿವರೆಗೂ ಅಲ್ಲಿ ತೆಗಿಯೋಷ್ಟೊತ್ತಿಗೆ ಸಾಕಾಗ್ಬಿಡ್ತದೆ. ಬನ್ನಿ ಫಸ್ಟು ನೀರಿಗೆಲ್ಲ ತೆಗೆದು ರೆಡಿ ಆಗೋಣ. ಸ್ವಲ್ಪ ಬಿಸಿಲಿಗೆ ಎಲ್ಲ ಒಣಗಲಿ ತಾರ್ಪಲೆಲ್ಲ, ಆಮೇಲೆ ಸರಿ ಹೋಗುತ್ತಲ್ಲ. ಹಾಯ್ ಸ್ನೇಹಿತರೆ, ನಮ್ಮ ಅಂಬಾರಿ ಲೋಡ್ ಆಗ್ತಿದೆ ನೋಡಿ. ಲೋಡು ಬಂದು ಮಂಗಳೂರು ಮತ್ತು ಉಡುಪಿಗೆ 2 ಕಡೆ 2 ದಿವಸ ಲೋಡೇ ಇಲ್ಲ ಅಂಥೇಳಿ ಇನ್ನೇನು ಮಾಡೋದಂತ ತುಂಬಿದ್ದೀವಿ. ಲೋಡ್ ಬಂದ್ಬಿಟ್ಟು UPS ಬ್ಯಾಟ್ರಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ.
ಲೂಮಿನಸ್ UPS ಬ್ಯಾಟ್ರಿ ಇದು. ಲೋಡ್ಗಳೇ ಎಲ್ಲೆಲ್ಲೂ ಇಲ್ಲ, ಸಿಕ್ಕಾಪಟ್ಟೆ ಮಳೆ. ಮಂಗಳೂರಲ್ಲಿ ರೋಡ್ ಬೇರೆ ಇಲ್ಲ, ಏನೋ ಬಿಡ್ತಾವ್ರಂತೆ, ನಿನ್ನೆ ರಾತ್ರಿಯಿಂದ ಬಿಟ್ಟವ್ರೆ ಅಂತ ಹೇಳವ್ರೆ. ಹಂಗಾಗಿ ಲೋಡ್ ಮಾಡಿದ್ದೀವಿ. ಇವತ್ತು ಶನಿವಾರ, ಆರಾಮಾಗಿ ಹೋಗೋಣ ಲೋಡ್ ಮಾಡಿಸ್ಕೊಂಡು. ಒಟ್ಟಿನಲ್ಲಿ ಮಳೆಗಾಲ ಹಿಂಸೆ. ಎರಡು ಟೋಟಲು ಎಷ್ಟು ಡೆಲಿವರಿ ಕೊಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಂಗಳೂರು ಉಡುಪಿ ಅಂತ ಹೇಳಿದ್ದಾರೆ. ಮಂಗಳೂರು ಉಡುಪಿ ಅಂದಮೇಲೆ ಮಂಗಳೂರಲ್ಲಿ 2 ಕಡೆ ಇರುತ್ತೆ, ಉಡುಪಿಯಲ್ಲಿ 2 ಕಡೆ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ಆಟೋದಲ್ಲಿ ಕ್ರಾಸಿಂಗ್ ಮಾಡಿಸ್ತಾರೆ. ಟಾಟಾ AC ಅದ್ರಲ್ಲಿ ಕ್ರಾಸಿಂಗ್ ಮಾಡಿಕೊಟ್ಟು ಕಳಿಸ್ತಾರೆ. ಏನೇನು ಮಾಡ್ತಾರೆ ಅನ್ನೋದು ಅಲ್ಲಿ ಹೋದಾಗಲೇ ಗೊತ್ತಾಗೋದು. ಒಟ್ಟಿನಲ್ಲಿ ಸದ್ಯಕ್ಕೆ ಮಟ್ಟಿಗೆ ಭಾರಿ ಲೋಡ್ ಅಂತೂ ಮಾಡ್ತಾವ್ರೆ. ಲೋಡ್ ಎಲ್ಲಿಂದಪ್ಪ ಅಂದರೆ ಹೊಸೂರಿಂದ ಲೋಡು, ಹೊಸೂರು ಇಂಡಸ್ಟ್ರಿಯಲ್ ಏರಿಯಾದಿಂದ ಲೋಡು, ಮಂಗಳೂರು ಉಡುಪಿ ಕಡೆ ಲೋಡು. ಬನ್ನಿ, ಇದು ಟನ್ನೇಜ್ ಏನು ಬರೋಲ್ಲ, 20 ಟನ್ ಬರ್ಬೋದು ಅಷ್ಟೇ ಟೋಟಲು. ಮೇಲ್ಗಡೆ UPS ಹಾಕಿರೋದು, ಕೆಳಗಡೆ ಬ್ಯಾಟ್ರಿ ಹಾಕಿ ಅದ್ರ ಮೇಲೆ UPS ಹಾಕಿರ್ತಾರೆ. ಲೂಮಿನಸ್ UPS, ತೂಕ ಬರೋಲ್ಲ ಇವೆಲ್ಲ. ಬರೀ ಏನಾಗುತ್ತೆ ನೋಡೋಣ. ಲೋಡ್ ಗೀಡ್ ಮಾಡ್ಕೊಂಡು ಮಂಗಳೂರು ಕಡೆ ಹೆಂಗೆ ಏನು ಅನ್ನೋದು ಅರ್ಧ ಗಂಟೆಗೆ ಒಂದೊಂದು ಥರ ಆಗುತ್ತೆ. ಮಂಗಳೂರಲ್ಲಿ ಘಾಟ್ ಸೆಕ್ಷನಲ್ಲಿ ಹೆಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹೋಗಿ ನೋಡೋಣ ಏನೇನಾಗುತ್ತೆ ಅಂತ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ಬನ್ನಿ, ಇವಾಗ ನೆಕ್ಸ್ಟು ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೋಣ. ಮಾಮೂಲಿ ಮಂಗಳೂರು ಉಡುಪಿಗೆ ನಿನ್ನೆ ಲೋಡ್ ಮಾಡ್ಕೊಬಂದು ನಿಲ್ಲಿಸ್ಬಿಟ್ಟು ಬಂಕಲ್ಲಿ ಮನೆಗೆ ಹೋಗಿದ್ದೆ. ಇವತ್ತು ಭಾನುವಾರ, ಫ್ರೆಂಡ್ಶಿಪ್ ಡೇ ಬೇರೆ. ಎಲ್ಲ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಿಮ್ಮ ಈ ಸ್ನೇಹಿತರ ಅನುಬಂಧ ಹೀಗೆ ಇರಲಿ, ಸದಾ ಹೀಗೆ ಇರಲಿ ಅಂತ ನೋಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನೆಲಮಂಗಲ ಪೆಟ್ರೋಲ್ ಬಂಕಲ್ಲಿದ್ದೀನಿ. ಗಾಡಿ ನೆನ್ನೆನೇ ಲೋಡ್ ಮಾಡ್ಕೊಬಂದೆ ಹೊಸೂರಿಂದ. ಅದೇ ಮಾಮೂಲಿ ಮಂಗಳೂರು ಉಡುಪಿ 2 ಟೋಟಲ್ 5 ಡೆಲಿವರಿ ಐತೆ. ಎಷ್ಟು ಡೆಲಿವರಿ ಖಾಲಿ ಮಾಡ್ತಾರೆ ಗೊತ್ತಿಲ್ಲ. 5 ಡೆಲಿವರಿ ಬಿಲ್ ಕೊಟ್ಟಿದ್ದಾರೆ. ಇವಾಗ ಬಂಕಲ್ಲಿ ನಿಲ್ಲಿಸ್ಬಿಟ್ಟು ನೆನ್ನೆನೇ ಲೋಡ್ ಮಾಡ್ಕೊಂಡು ಬಂಕಲ್ಲಿ ನಿಲ್ಲಿಸಿ ಮನೆಗೆ ಹೋಗಿ ಬಂದೆ. ಇವತ್ತು ಭಾನುವಾರ, ಟೈಮು ಅಲ್ಲೇ 11:30 ಆಯ್ತಾ ಬಂತು. ಇವತ್ತು ಅದು ಅಲ್ಲದೆ ಫ್ರೆಂಡ್ಶಿಪ್ ಡೇ ಬೇರೆ ಇವತ್ತು. ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೂ ನಿಮ್ಮ ಫ್ರೆಂಡ್ಶಿಪ್ಪು ಹೀಗೆ ಇರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಬನ್ನಿ, ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಬಂಕಲ್ಲಿದ್ದೀವಿ ನೋಡಿ, ನಮ್ಮ ದಾಸನಪುರ ಬಂಕು. ಡೀಸೆಲೆಲ್ಲ ಇದೆ, ಡೀಸೆಲ್ ಏನು ಹಾಕೋ ಅವಶ್ಯಕತೆ ಏನಿಲ್ಲ. ಈಗ ಇಲ್ಲಿಂದ ಹೊಡ್ತಾ ಇರೋದೇ, ಇಲ್ಲಿಂದ ಆರಾಮಾಗಿ ಓಡೋದು. ಫಸ್ಟು ಮೇನ್ ಕೆಲಸ ಪೂಜೆ ಸಾಮಾನೆಲ್ಲ ತಂದಿದ್ದೀನಿ. ದೇವಸ್ಥಾನ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರೋದೆ ಮಂಗಳೂರು ಕಡೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು. ಬನ್ನಿ ನೆಕ್ಸ್ಟ್ ಈಗ ದೇವಸ್ಥಾನ ಹೋಗಿ ನೋಡೋಣ. ಸ್ನೇಹಿತರೆ, ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ, ಶ್ರೀ ಗೂಬೆಕಲ್ಲಮ್ಮ ದೇವಿ ಸನ್ನಿಧಿ ಅಂತೇಳಿ. ನಾವು ಮಂಗಳೂರು ಹೋಗೋ ದಾರಿಯಲ್ಲೈತೆ. ಇವತ್ತು ಅಮಾವಾಸ್ಯೆ ಮತ್ತು ಇರೋದ್ರಿಂದ ನೋಡಿ ಎಷ್ಟು ರಶ್ ಇದೆ. ಗಾಡಿಗಳೆಲ್ಲ ತುಂಬ ಗಾಡಿಗಳು ನಿಂತೇವೆ ಪೂಜೆಗೆ. ನಾವು ಗಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು, ಹಂಗಾಗಿ ಬಂದಿದ್ದೀವಿ ನೋಡಿ. ಜನ ಎಷ್ಟು ಕ್ಯೂ ನಿಂತಿದ್ದಾರೆ ಅಂದರೆ ಇಲ್ಲಿ ಗಾಡಿ ಒಳಗಡೆ ತರೋಕ್ಕೂ ಜಾಗ ಇಲ್ಲ. ರೋಡ್ ಸೈಡಾಗಿ ನಿಲ್ಸ್ಬಿಟ್ಟು ಬಂದಿದ್ದೀನಿ ನಾನು. ಏನಕ್ಕಪ್ಪ ಅಂದರೆ ಇಲ್ಲಿ ಬಂದು ಸ್ವಲ್ಪ ಖಾಲಿ ಆದಮೇಲೆ ಗಾಡಿ ತೊಗೊಂಬರ್ಬೇಕು. ನಮ್ಮ ದೊಡ್ಡ ಗಾಡಿ ಒಳಗಡೆ ಬಂದರೆ ಮತ್ತೆ ಬೇರೆಲ್ಲ ಓಡಾಡೋಕ್ಕೆ ಸಮಸ್ಯೆ ಆಗ್ಬಿಡ್ತವೆ. ಹಂಗಾಗಿ ಅಲ್ಲಿ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಗಾಡಿ ಕಡಿಮೆ ಆದಮೇಲೆ ನೋಡಿ ಎಲ್ಲ ಪೂಜೆಗೆ ನಿಂತಿರೋ ಗಾಡಿಗಳು ನೋಡಿ ಎಷ್ಟು ಗಾಡಿ ನಿಂತೇವೆ. ನಮ್ಮ ಗಾಡಿ ಅಲ್ಲೆಲ್ಲ ನಿಂತೈತೆ. ಇವೆಲ್ಲ ಪೂಜೆ ಆದಮೇಲೆ ನಮ್ಮ ಗಾಡಿನ ತಗೊಬಂದು ಪೂಜೆ ಮಾಡಿಸ್ಬೇಕು. ಬನ್ನಿ ಫಸ್ಟು ಪೂಜೆ ಆಗಲಿ, ಆಮೇಲೆ ನೋಡೋಣ. ಸ್ನೇಹಿತರೆ, ಗಾಡಿ ಅಂಬಾರಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ನೋಡಿ ಹೊರಟಿದ್ದೀನಿ. ಇದು ಎಂಟಗಾನಹಳ್ಳಿ, ಭಾಳ ಫೇಮಸ್ ಊರಿಲ್ಲಿ. ಇಡೀ ಬೆಂಗಳೂರು ಸುತ್ತಮುತ್ತ ಹಳ್ಳಿ ಹೊರಗಡೆ ಎಲ್ಲ ಅಂದರೆ ಕೈ ಮೂಳೆ, ಕಾಲು ಮೂಳೆ ಎಲ್ಲ ಮುರಿದ ಸ್ಪ್ಯಾಚರ್ ಆಗಿರ್ತದಲ್ಲ, ಅವೆಲ್ಲ ರೆಡಿ ಮಾಡೋ ಭಾಳ ಒಳ್ಳೆ ಡಾಕ್ಟ್ರುಗಳಿದ್ದಾರೆ ಇಲ್ಲಿ. ಎಲ್ಲ ಕಡೆಯಿಂದನೂ ಬರ್ತಾರೆ. ಕೈ ಮೂಳೆ ಮುರ್ಕೊಂಡಿರೋರು ಅವರೆಲ್ಲ ಬಂದು ಇಲ್ಲಿ ಸುಮಾರು ಹಾಸ್ಪಿಟ್ಲ್ಗಳಿದ್ದಾವೆ. ಎಲ್ಲ ಅದೇನೇ ಇಲ್ಲಿ. ಬನ್ನಿ, ದೇವ್ರ ದರ್ಶನ ಆಯಿತು. ದರ್ಶನ ಅಂತೂ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಜನ ಲೈನು ಬಿಡ್ತಾಯಿಲ್ಲ. ಲೈನಲ್ಲೇ ಹೋಗ್ಬೇಕು. ಸೆಕೆಂಡಿಗೆ ಅಲ್ಲಿ ನಿಂತ್ಕೊಳ್ಳೋಕೆ ಬಿಡ್ತಾಯಿಲ್ಲ. ಹಂಗೆ ಹೊಲ್ಟು ಬಾ ಅಂತಾರೆ. ಇಷ್ಟೆಲ್ಲ ಮಾಡ್ಕೊಂಡು ಒಟ್ಟಿನಲ್ಲಿ ಹಂಗೂ ಹಿಂಗೆ ಮಾಡಿ ಪೂಜೆ ಎಲ್ಲ ಆಯಿತು ಅಂಬಾರಿಗೆ. ಬರ್ರಿ, ಟೈಮ್ ಇಲ್ಲೇ 12:45. ಆದಷ್ಟು ಬೇಗ 6-7 ಗಂಟೆ ಅಷ್ಟೊತ್ತಿಗಾಗಲೇ ಸಕಲೇಶ್ವರ ಘಾಟ್ ಪಾಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಮತ್ತೆ ಗಾಡಿ ಬಿಡಲ್ಲ ನೈಟು. ಏನಂತ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಏನು ಅರ್ಥ ಅಂತ. ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ. ಇವೆಲ್ಲ ಅದೇನೆ ಎಂಟಗಾನಹಳ್ಳಿ ಹಾಸ್ಪಿಟ್ಲ್ಗಳು ಇವೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಇರ್ತಾರೆ.
ಸುಮಾರು ಇಲ್ಲೊಂದು ಐತೆ ನೋಡಿ ದೊಡ್ಡದು. ನೋಡಿ ಇಲ್ಲಿರೋದು ಭಾಳ ದೊಡ್ಡದಿದು. ಸುಮಾರು ಜನ ಹೊರಗಡೆ ಎಲ್ಲ ಊರ ಕಡೆಯಿಂದನೂ ಬರ್ತಾರೆ ನೋಡಿ. ಇದೆಲ್ಲ ಕಾರ್ ಪಾರ್ ನಿಂತಿರೋದಲ್ಲ ಅದೇನೆ ಆಶಾ ಕಿರಣ ಆಯುರ್ವೇದಿಕ್ ಅಂತೇಳಿ ಅದು. ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಮಂಗಳೂರು ಕಡೆ ಹೋಗೋಣ. ಆದಷ್ಟು ಬೇಗ ಸಕಲೇಶ್ಪುರ ಪಾಸ್ ಆಗೋಣ. ಸಕಲೇಶ್ಪುರ ಒಂದು ಪಾಸ್ ಆಗ್ಬಿಟ್ರೆ ಸಾಕು, ಆರಾಮಾಗಿ ಆಮೇಲೆ ಹೋಯ್ತಾ ಇರ್ಬೋದು. ಟೋಟಲಾಗಿ ಸಕಲೇಶ್ಪುರಕ್ಕೆ ಹಾಸನ 150, ಹತ್ತಾಗೊಂದು 40, 190, 200 ಕಿಲೋಮೀಟ್ರ್ ಆವ್ರೇಜ್ ಆಗುತ್ತೆ. ಏನಿಲ್ಲ, ಸಕಲೇಶ್ಪುರದವರೆಗೂ ರೋಡ್ ಹಿಂಗೆ ಐತೆ, ಆರಾಮಾಗಿ ಹೋಗ್ಬಿಡ್ಬೋದು. ಇವಾಗ ಚನ್ನರಾಯಪಟ್ಟಣ ಬೈಪಾಸಲ್ಲಿ ಒಂದು 2 ನಿಮಿಷ ಲೇಟ್ ಆಗ್ಬೋದು. ಅಲ್ಲೊಂದು 2 ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ ಅಷ್ಟೇ, ಒಂದು 2 ಕಡೆ ಕಂಪ್ಲೀಟ್ ಆಗಿಲ್ಲ ಅಷ್ಟೇ. ಆಮೇಲೆ ಹಾಸನ ಬೈಪಾಸಲ್ಲಿ ಒಂದು ಸ್ವಲ್ಪ, ಅದು ಬಿಟ್ಟರೆ ನಾನು ಸ್ಟಾಪಾಗಿ ಹೊಡಿತಾ ಇರ್ಬೋದು. ಇಲ್ಲಿ ಬಿಸಿಲು ನೋಡಿ ಹೆಂಗೆ ಕಣ್ಣಿಗೆ ಹೊಡಿತದೆ. ಬನ್ನಿ ಆರಾಮಾಗಿ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಮ್ಮ ಗಾಡಿ ಲೋಡ್ ಆಗಿರೋ ಹೈಟು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಶಾಂತಿಗ್ರಾಮ ಟೋಲು. ನೋಡಿ ಕಾಣ್ತಿದ್ದೀರ ಶಾಂತಿಗ್ರಾಮ ಟೋಲು. ನಮ್ಮ ಅಂಬಾರಿ ಟೈಮ್ ಬಂದ್ಬಿಟ್ಟು 4 ಗಂಟೆ. ಊಟಕ್ಕೆ ನಿಲ್ಸಿದ್ದೀನಿ. ಅಲ್ಲಿ ಹೋಗಿ ಊಟ ಮಾಡೋ ಗೌಡ್ರ ಮನೆ ಬಾಡೂಟ ಅಂತೇಳಿ ಚೆನ್ನಾಗಿರ್ತದೆ ಶಾಂತಿಗ್ರಾಮ ಟೋಲಲ್ಲಿ. ಟಯರ್ಗಳಂತೂ ಬಿಸಿ ಏನಾಗಿಲ್ಲ, ಸ್ವಲ್ಪ ಬಿಸಿ ಆಗೈತೆ, ಬಿಸಿಲಿರಿಂದ ಬಿಸಿ ಆಗಿರೋದು ಅಷ್ಟೇ. ಇದು ಟಯರ್ ಅಲ್ಲಿ ಹತ್ರ ಬರೋಕ್ಕೆ ಶುರುವಾಯ್ತು. ಇದು ಸ್ವಲ್ಪ ಬಟನ್ ಐತೆ, ಇದು ಹತ್ರ ಬರೋಕ್ಕೆ ಶುರುವಾಯಿತು. ಇದು ಓಡ್ತೈತೆ, ರೀಬೋಲ್ಟ್ ಅಲ್ಲ ಇದು, ಓಡ್ತೈತೆ. ಎಲ್ಲಿವರೆಗೂ ಓಡುತ್ತಾ ಗೊತ್ತಿಲ್ಲ, ಓಡೋಷ್ಟಿನ ಓಡುತ್ತೆ. ಬನ್ನಿ ಅಲ್ಲಿ ಹೋಗಿ ನೋಡಿ ಗೌಡ್ರ ಮನೆ ಬಾಡೂಟ, ದೊಣ್ಣೆ ಬಿರಿಯಾನಿ ಹೌಸ್ ಊಟ ಮಾಡ್ಕೊಂಡು ಹೋಗೋಣ. ಸ್ಟಾರ್ಟಿಂಗ್ ಟಯರ್ ಚೆಕ್ ಮಾಡಬೇಕು. ಇದು ಹಗ್ಗ ನೋಡಿ, ಹಗ್ಗ ಟಯರ್ ಇದು ಸ್ವಲ್ಪ ಬಟನ್ ಐತೆ, ಇದು ಬಟನ್ ಇಲ್ಲ. ಇದು ಅದ್ರ ಜೊತೆ ಮಾಡಿ ಹಾಕಬೇಕು. ಹಾಸ್ಪಿಟಲ್ ಟೈಮ್ ಸಿಕ್ಕಿದಾಗ ಬಿಚ್ಬಿಟ್ಟು ಎರಡು ಜಾಕ್ ಕೊಟ್ಟು ಇದೊಂದು ಅದೊಂದು ಒಳಗಿರೋದು, ಅಲ್ಲಿ ಒಳಗಿರೋದು 2, ಇದು ಆಚೆ ಇರೋದು ಅದು ಒಳಗಿರೋದು 2 ಒಂದು ಜೊತೆ ಮಾಡಿ, ಅದನ್ನು ಒಂದು ಜೊತೆ ಮಾಡಿ ಈ ಕಡೆ ಹಾಕೋಬೇಕು. ಸದ್ಯಕ್ಕೆ ಇದು ಹೊಸ ಟೈರು, ಇವೆಲ್ಲ ಹೊಸ ಟೈರು, ಏನು ಜಾಸ್ತಿ ಬಿಸಿ ಆಗಿಲ್ಲ. ಇದು ಹೊಸ ಟೈರು. ಸುಮಾರು ಜನ ಹೇಳ್ತಿದ್ರಿ ಅಣ್ಣ ಟೈರ್ ಬಗ್ಗೆ ಹೇಳಿ ಅಂತ. ಟೈರ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಇಷ್ಟವಾದ ಟೈರ್ ಅಂದರೆ MRF ಬಿಟ್ಟರೆ ಯಾವುವು ಅಲ್ಲ. ಎಷ್ಟು ರಫ್ ಯೂಸ್ ಮಾಡ್ರು, ನಾನ್ ಸ್ಟಾಪ್ ಹೊಡೆದ್ರು, ಬಿಸಿ ಆದ್ರೂ ಜಾಸ್ತಿ ಹೊಡೆದೋಗಲ್ಲ, ಏರ್ ಬರೋಲ್ಲ. ಅಪೋಲೋ ಟೈರ್ಗಳೆಲ್ಲ ಏರ್ ಬಂದುಬಿಡ್ತವೆ, ಅಪೋಲೋ JK ಎಲ್ಲ ಏರ್ ಬಂದುಬಿಡ್ತವೆ. ಈ MRF ಏರ್ ಬರ್ತವೆ, ಬರಲ್ಲ ಅಂತಲ್ಲ, ಕಡಿಮೆ ಬರ್ತವೆ. ಇದರಲ್ಲಿ ಫ್ರಂಟಲ್ಲಿ S1 M4 ಮತ್ತು ಬ್ಯಾಕು S3 K4 ಚೆನ್ನಾಗಿ ಬರ್ತೈತೆ ಟೈರ್, ಒಳ್ಳೆ ಬಾಳಿಕೆ ಬರುತ್ತೆ. ಹಾಗಾಗಿ ನಾವು ಸಜೆಷನ್ ಮಾಡೋದು MRF ಟೈರ್ ಬೆಸ್ಟು ಅಂತ. ಇಲ್ಲೊಂದು ಗಾಡಿಯಲ್ಲಿ ಒಂದು ಇದೈತೆ ನೋಡಿ, ಹೊಟ್ಟೆ ಕಿಚ್ಚು ಬಿಡು ಕಷ್ಟಪಟ್ಟು ದುಡಿ, KA 53 ಪಾಸಿಂಗ್ ಗಾಡಿ, ಈ ಕಮಟು ಸಕ್ಕದಾಗಿ ಬರ್ಸಿದೆ ನೋಡಿದ್ರ. ಹೊಟ್ಟೆ ಕಿಚ್ಚು ಬಿಡು ಕಷ್ಟಪಟ್ಟು ದುಡಿ. ಬಿಸಿಲು ಎದುರುಗಡೆನೇ ಹೊಡಿತೈತೆ ನಮ್ಮ ಅಂಬಾರಿಗೆ. 4 ಕಾಲಾಗೋಯ್ತು, ಇವಾಗ ಊಟಕ್ಕೆ ನಿಲ್ಸಿದ್ದೀನಿ. ಏನಕ್ಕಪ್ಪ ಅಂದರೆ ಸೀದಾ ಹೋಗ್ಬಿಡ್ರ ಅಂತ ಪ್ಲ್ಯಾನ್ ಆಗಿದೆ. ಇನ್ನೂ ಟೈಮ್ ಐತಲ್ಲ, 6 ಗಂಟೆ ಅಷ್ಟೊತ್ತಿಗೆ ಪಾಸ್ ಆಗ್ಬೇಕು ಸಕಲೇಶ್ಪುರ. ಹಂಗಾಗಿ ಬಂದ್ಬಿಟ್ಟು ಅಲ್ಲಿಂದ ನಾನ್ ಸ್ಟಾಪಾಗಿ ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿ ಹೊರಡೋಣ ಬರ್ರಿ ಸ್ನೇಹಿತರೆ. ಈಗ ಹಾಸನ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಟೈಮು ಇನ್ನೂ ಬಂದು 5 ಗಂಟೆ ಅಷ್ಟೇ. ಇವಾಗ ಇನ್ನೂ 1 ಅವರ್ ಟೈಮ್ ಇದೆ. 6 ಗಂಟೆವರೆಗೇನೋ ಬಿಡ್ತೀನಿ ಅಂತ ಕೇಳ್ಪಟ್ಟಿದ್ದೀನಿ, ಜನಗಳು ಹೇಳ್ತಾವ್ರೆ. ಇನ್ನು ಇನ್ಮೇಲೆ ಸ್ವಲ್ಪ ಮಳೆ ಕಡಿಮೆ ಆಗೈತೆ ನೋಡಿ. ಇಲ್ಲೆಲ್ಲ ಮಳೆನೇ ಇಲ್ಲ, ಹಾಸನಲ್ಲೆಲ್ಲ. ಟ್ರಿಪ್ ಬಂದಾಗ ಫುಲ್ಲು ಮಳೆ ಇತ್ತು, ಈ ಟ್ರಿಪ್ಪಲ್ಲಿ ಮಳೆ ಇಲ್ಲ. ಬಿಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ಅಲ್ಲೋಗಿ ಬಿಡಲಿಲ್ಲ ಅಂದರೆ ಸಮಸ್ಯೆ ಮಾಡ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಆದಷ್ಟು ಹೋಗ್ಬಿಡೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಬನ್ನಿ, ನಮ್ಮ ನೆಲಮಂಗಲ ಬಿಟ್ಟರೆ ಚನ್ನರಾಯಪಟ್ಟಣವರೆಗೂ ನಾನ್ ಸ್ಟಾಪ್ ಬರ್ಬೋದು. ಚನ್ನರಾಯಪಟ್ಟಣದ ಬೈಪಾಸಲ್ಲಿ ಒಂದು ಕಡೆ ಓಪನ್ ಆಗಿಲ್ಲ, ಅಲ್ಲಿ ಬಿಟ್ಟರೆ ಚನ್ನರಾಯಪಟ್ಟಣದಿಂದ ಹಾಸನವರೆಗೂ ನಾನ್ ಸ್ಟಾಪ್ ಬರ್ಬೋದು. ಈಗ ಹಾಸನ ಬೈಪಾಸ್ ನೋಡಿ, ಇದನ್ನು ಕಂಪ್ಲೀಟ್ ಆಗಿಲ್ಲ ರೋಡು, ಇಷ್ಟೇ ಪೆಂಡಿಂಗು. ಈ ಹಾಸನ ಬೈಪಾಸು ಚನ್ನರಾಯಪಟ್ಟಣ ಬೈಪಾಸಲ್ಲಿ ಒಂದು ಕಡೆ ಅಷ್ಟೇ. ಅವೆರಡು ಕಂಪ್ಲೀಟ್ ಆಗಿಬಿಟ್ರೆ ಚನ್ನರಾಯಪಟ್ಟಣ ಬೈಪಾಸ್ ಆದಷ್ಟು ಬೇಗ ಕಂಪ್ಲೀಟ್ ಆಗ್ಬೋದು. ಇದು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ಇನ್ನೂ ಬೇಜಾನ್ ಕೆಲಸ ಐತೆ. ಇದು 1 ವರ್ಷ ಮೇಲೆ ಆಗ್ಬೋದು ಅಂದ್ಕೊಂಡಿದ್ದೀನಿ.
ಆದರೆ ಬೆಂಗಳೂರಿಂದ ಸಕಲೇಶ್ಪುರ ನಾನ್ ಸ್ಟಾಪು. ಇನ್ನೇನು ಬೈಪಾಸ್ ಬಿಟ್ಟರೆ ಏನೈತಲ್ಲ ಇದು ಸಕಲೇಶ್ಪುರದವರೆಗೂ ನಾನ್ ಸ್ಟಾಪಾಗಿ ಹೋಗ್ಬೋದು. ಸಕಲೇಶ್ಪುರ ಬೈಪಾಸು ಅಷ್ಟೇ ಆರಾಮಾಗಿ ಹೋಗ್ಬೋದು. ನೋಡಿ ಇಲ್ಲೆಲ್ಲ ಹಂಪ್ಸ್ಗಳು, ಅಲ್ಲಲ್ಲೇ ಡೈವರ್ಷನ್ನು ಸುಮಾರಿದೆ. ರೋಡು ಮಳೆ ಬಂದಿರೋದ್ರಿಂದ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಕೆಲಸ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಮಳೇಲಿ ಮಾಡಲ್ಲ. ಇನ್ನೇನು ಮಳೆ ನಿಂತ ಮೇಲೆ ಇವ್ರನ್ನು ಶುರು ಮಾಡಿದ ಕೆಲಸ. ಅಲ್ಲಿವರೆಗೂ ಹಿಂಗೆ ನೋಡಿ ರೋಡೆಲ್ಲ ಹಿಂಗವೆ. ಮಳೆ ನಿಲ್ಲೋವರೆಗೂ ಇವೆಲ್ಲ ರೋಡ್ ಹಿಂಗೆ ಇರ್ತವೆ. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಘಾಟಲ್ಲಂತೂ ಮಳೆ ಇಲ್ಲ ಅಂತ ಕೇಳ್ಪಟ್ಟೆ. ನಮ್ಮ ಗಾಡಿಗಳು ಬಂದವ್ರನ್ನೆಲ್ಲ ವಿಚಾರಿಸಿದಾಗ ಹೋಗೋಣ. ಹೆಂಗೋ ನಮ್ಮ ಟೈಮ್ ಚೆನ್ನಾಗಿದ್ರು ಮಳೆ ಜಾಸ್ತಿ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಮಳೆ ಹೇಳಿ ಕೇಳಿ ಬರಲ್ಲ. ನೋಡಿ ಇವೆಲ್ಲ ಮಾಡ್ತಾರೆ, ಬ್ರಿಡ್ಜು ಎಲ್ಲ ಮಾಡ್ತಾರೆ. ಮಳೆ ಹೇಳಿ ಕೇಳಿ ಬರಲ್ಲ. ನೋಡಿ ಇಲ್ಲಿ ರೈಟ್ ಸೈಡಾಗಿ ನೀರು ಕಾಣ್ತಿರ್ಬೋದು, ಎಷ್ಟು ನೀರು ನಿಂತ ನೋಡಿ. ಎಲ್ಲ ಮಳೆ ನೀರು ಅಂದರೆ ಮೊನ್ನೆಲ್ಲ ಉಯ್ದಿರೋ ಮಳೆಗದು. ಇವಾಗ ಸದ್ಯಕ್ಕೆ ಮಳೆ ಇಲ್ಲ, ಫುಲ್ ಡ್ರೈ ಐತೆ ನೋಡಿ ಭೂಮಿ. ಸದ್ಯಕ್ಕೆ ಯಾವುದೇ ಥರದ ಮಳೆಗಳು ಇಲ್ಲ ಇವಾಗ. ನೋಡೋಣ, ಹೋಗೋಣ ಆರಾಮಾಗಿ. ಹೋಗಿ ಘಾಟು ಒಂದು ಪಾಸ್ ಆಗ್ಬಿಟ್ರೆ ಸಾಕು. ಮಾರನಹಳ್ಳಿಯಲ್ಲಿ ಹೋಗಿ ಟೀ ಕುಡ್ಕೊಂಡು ಅಲ್ಲಿಂದ ನಿಧಾನ ಘಾಟ್ ಇಳಿಸ್ಕೊಂಡು ಹೆಂಗಾಗುತ್ತೋ ಹಂಗೆ BC ರೋಡಲ್ಲಿ ಹೋಗಿ ಲೇಬರ್ ಕರ್ಕೊಂಡು ಹೋಗ್ಬೇಕಂತೆ. BC ರೋಡಲ್ಲಿ ಹೋಗಿ ಫೋನ್ ಮಾಡೋಕ್ಕೆ ಹೇಳಿದ್ದಾರೆ, BC ರೋಡ್ ಟೋಲ್ ಹತ್ರ. ಅಲ್ಲಿ ಬಂದು ಫೋನ್ ಮಾಡಿರಿ, ಬೆಳಗ್ಗೆ 8 ಗಂಟೆಗೆ ನಾವು ಬರ್ತೀವಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಲೋಡ್ ಮಾಡಿಸ್ಬೇಕಾದ್ರೆ ಒಂದು ಹೇಳಿದ್ರು. ಈ ಲೋಡ್ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ಮು ಏನಪ್ಪ ಅಂದರೆ, ಲೋಡ್ ಬಂದ್ಬಿಟ್ಟು ಮಂಗಳೂರಾಗ 2 ಕಡೆ, ಉಡುಪಿಯಲ್ಲಿ 2 ಕಡೆ, ಮಂಗಳೂರಲ್ಲಿ 3 ಕಡೆ, ಉಡುಪಿಯಲ್ಲಿ 2 ಕಡೆ, ಟೋಟಲ್ 5 ಕಡೆ 5 ಡೆಲಿವರಿ ಐತೆ. ನಾನು ಅಷ್ಟಾಗಲ್ಲ ಅಂದಿದ್ದಕ್ಕೆ, ಇಲ್ಲ ಮಂಗಳೂರಲ್ಲಿ 2 ಡೆಲಿವರಿ ಕೊಡಲೇಬೇಕು, ಉಡುಪಿಯಲ್ಲಿ 2 ಡೆಲಿವರಿ ಕೊಡಲೇಬೇಕು. 1 ಡೆಲಿವರಿ ನಿಮಗೆ ಟಾಟಾ AC ತಗೊಬಂದು ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಹೇಳಿದ್ರು, ಮಂಗಳೂರಲ್ಲಿ ಹೋಗಿ ಲೇಬರ್ ಕರ್ಕೊಂಡು ಹೋದರೆ ಎಲ್ಲ ಕಡೆ ಅವರೇ ಬಂದು ಖಾಲಿ ಮಾಡ್ತಾರೆ ಅಂತ. ಇವಾಗ ನೋಡಿದ್ರೆ ಹಂಗಲ್ವಂತೆ. ಇಲ್ಲಿ ಮಂಗಳೂರಲ್ಲಿ ಲೇಬರ್ ಮಾತ್ರ ಮಂಗಳೂರಲ್ಲಿ ಅಷ್ಟೇ ಅಂತ ಮಾಡೋದು. ಉಡುಪಿಗೆ ಅಲ್ಲಿ ಸಪ್ರೇಟ್ ಲೇಬರ್ ಅವರಂತೆ, ಅಲ್ಲಿಗೆ ಹೋಗ್ಬೇಕಂತೆ. ಆ ಲೆಕ್ಕಾಚಾರ ಪ್ರಕಾರ ಹೋದರೆ ಇವತ್ತು ಭಾನುವಾರ, ನಾಳೆ ಸೋಮವಾರ 2 ಡೆಲಿವರಿ ಮಂಗಳೂರು ಖಾಲಿ ಮಾಡ್ಬೋದು ಅಷ್ಟೇ. ಅದು ಮಳೆ ಇಲ್ಲ ಅಂದರೆ, ಮಳೆ ಬಂತಂದರೆ ಮತ್ತೆ ಎಡವಟ್ಟಾಗ್ಬೋದು. ಮಂಗಳೂರು ನಾಳೆ ಖಾಲಿ ಮಾಡಿದ್ರೆ ಮಂಗಳವಾರ ಉಡುಪಿ ಖಾಲಿ ಮಾಡ್ಬೋದು. ಎಲ್ಲ ರಾಮಾಯಣ ಇವು ಡೆಲಿವರಿಗಳು ತುಂಬಿಟ್ರೆ. ಮೇಯ್ನ್ ಏನಪ್ಪ ಅಂದರೆ ನೆನೆಯಂಗಿಲ್ಲ, ಅದೇ ದೊಡ್ಡ ಸಮಸ್ಯೆ ನಮಗೆ. ಏನು ಮಾಡೋಕ್ಕಾಗಲ್ಲ. ಲೋಡ್ ಮಾಡೋದು ಮಾಡಿಬಿಟ್ಟಿದ್ದೀವಿ, ಹೋಗ್ತಾಯಿದ್ದೀವಿ. ಅರ್ಧ ದಾರಿ ಬಂದಮೇಲೆ ಯೋಚನೆ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದಾಗ ಎಲ್ಲ ಡೀಟೇಲು ಜಾತಕ ಪಾತಕ ಎಲ್ಲ ಹೇಳ್ಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಅವ್ರ ಜಾತಕ ಹೇಳಿದ್ಮೇಲೆ ಈಗ ಬಂದಾದ್ಮೇಲೆ ಬೇಡ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ, ಹೋಗಲೇಬೇಕು. ಅದೆಷ್ಟು ಕಷ್ಟ ಆಗುತ್ತೋ ಕಷ್ಟಪಟ್ಟು ಗಾಡಿ ಖಾಲಿ ಮಾಡಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಬನ್ನಿ. ಬಾಡಿಗೆ 35,000 ಅಂತೆ. 19 ಟನ್ ಬಂದಿದೆ ಅಷ್ಟೇ. 19 ಟನ್ನು ಇಲ್ಲ, 19 ಟನ್ ಲೆಕ್ಕ ಬಂದಿದೆ. 35,000 ಅಂತೆ ಬಾಡಿಗೆ. ಏನೋ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆದರೂ ಏನು ಮಾಡ್ತೀರಾ, ಹೋಗ್ಬೇಕಲ್ಲ. 5 ಡೆಲಿವರಿ ಅಂದರೆ 2 ದಿನ ಟೈಮ್ ತೊಗೊಂಬಿಡ್ತಿತ್ತು. ಅದೇ ದೊಡ್ಡ ಸಮಸ್ಯೆ ನಮಗೆ. ನೋಡಿ, ಇದು ಬೈಪಾಸ್ ಎಂಡಾಗೋ ಜಾಗ. ಬೈಪಾಸ್ ಎಂಡಾಗೋ ಜಾಗ ಇದು. ಇದಿಷ್ಟು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋದರೆ ಬೈಪಾಸ್ ಎಂಡಾಗುತ್ತೆ. ಅಲ್ಲಿಂದ ಮಾಮೂಲಿ ಅದು ಸಿಟಿ ಕಡೆಯಿಂದ ಬರೋ ರೋಡ್ ಇದು. ಈ ಮೇಲ್ಗಡೆ ಇರೋದು, ಇಲ್ಲಿ ಬ್ರಿಡ್ಜ್ ಕಾಣ್ತಿದ್ದಲ್ಲ ಮೇಲ್ಗಡೆ, ಅದು ನೀರು ಹೋಗೋದು. ನೀರು ಹೋಗೋಕ್ಕೆ ಮಾಡಿರೋದು, ಒಳೆ ನೀರು ಹೋಗೋಕ್ಕೆ ಮಾಡಿರೋದು. ಚಾನಲ್ ಅಂತಾರಲ್ಲ ಅದು. ಬನ್ನಿ ನೋಡಿ, ಅಲ್ಲಿಂದ ನೋಡಿ ಹಾಸನ ಸಿಟಿ ಕಡೆಯಿಂದ ಬರೋ ದಾರಿ ಅದು. ಆರಾಮಾಗಿ ಇದೊಂದು ಬ್ರಿಡ್ಜು, ಅಲ್ಲೊಂದು ಬ್ರಿಡ್ಜ್ಗಳು ಅಷ್ಟೇ ಕಂಪ್ಲೀಟ್ ಆದರೆ ರೋಡ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಇನ್ನು ಆಮೇಲೆ ಘಾಟ್ ಶುರು ಮಾಡ್ತಾರೆ. ಘಾಟಲ್ಲಂತೂ ಇನ್ನು ಏನೇನು ಲೆಜ್ಜೆ ಮಾಡ್ತಾರೋ, ಘಾಟಲ್ಲಿ ಕೆಲಸ ಶುರು ಮಾಡಿದ್ರೆ ಇನ್ನು ಅಲ್ಲಿ ಏನೇನು ಲೆಜ್ಜೆ ಮಾಡ್ತಾರೋ, ಏನೇನು ಮಾಡ್ತಾರೋ ಅನ್ನೋದು ಸಾಕಾಗ್ಬಿಡ್ತೈತೆ. ನೋಡಿ ಇಲ್ಲಿ ಕಾಣುತ್ತೆ ನೋಡಿ, ಸಿಟಿ ಕಡೆಯಿಂದ ಬರೋ ರೋಡ್. ಮುಂದೆ ಹೋಯ್ತಾ ಗೊತ್ತಾಗುತ್ತೆ ಏನೇನು ಲೆಜ್ಜೆ ಆಗುತ್ತೆ, ಏನೇನು ಆಗುತ್ತೆ ಅನ್ನೋದು. ಸದ್ಯದ ಮಟ್ಟಿಗೆ ಬೈಪಾಸ್ ಒಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೋ ಇಲ್ಲ ಕಳಪೆ ಕಾಮಗಾರಿ ಮಾಡ್ತಾರೋ ಒಂದು ಗೊತ್ತಿಲ್ಲ. ಮುಂದೆ ಹೋಯ್ತಾನೆ ಗೊತ್ತಾಗೋದು. ಒಂದೊಂದು 4-5 ವರ್ಷ ಹೋದರೆ ಗೊತ್ತಾಗುತ್ತೆ ಒಳ್ಳೆ ಕಾಮಗಾರಿ ಮಾಡೋರ ಇಲ್ಲ ಕಳಪೆ ಕೆಲಸ ಮಾಡೋರ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಬನ್ನಿ ನೋಡ್ದ, ಇಲ್ಲಿಗೆ ಎಂಡ್ ಆಯ್ತು ಬೈಪಾಸು. ಇಲ್ಲಿಂದ ನಾನ್ ಸ್ಟಾಪ್ ಟೋಲ್ ರೋಡ್. ಆರಾಮಾಗಿ ಹೋಯ್ತಾರಣ ಸಕಲೇಶ್ಪುರದವರೆಗೂ ನಾನ್ ಸ್ಟಾಪ್ ರೋಡ್.